ರಾಜಣ್ಣ ವಜಾಕ್ಕೆ ಎಲ್ಲೆಡೆ ಅಭಿಮಾನಿಗಳ ಆಕ್ರೋಶ. ತುಮಕೂರಿನಲ್ಲಿ ಶುರುವಾಗಿದೆ ಸದಸ್ಯರ ರಾಜೀನಾಮೆ ಪರ್ವ. ವಜಾ ಖಂಡಿಸಿ 10,000 ಮಂದಿಯಿಂದ ದೆಹಲಿ ಚಲೋ. ಎಸ್ ವೀಕ್ಷಕರ, ಸಹಕಾರಿ ಕ್ಷೇತ್ರದ ಧುರೀಣ ಬಡವರ ಬಂಧು ಎನಿಸಿಕೊಂಡಿದ್ದ ಕೆಎನ್ ರಾಜಣ್ಣರನ್ನ ಸಚಿವ ಸಂಪುಟದಿಂದ ಹೈಕಮಾಂಡ್ ವಜಾಗೊಳಿಸಿತು. ಇದೇ ಕಾರಣಕ್ಕೆ ರಾಜ್ಯದೆಲ್ಲೆಡೆ ಸಮುದಾಯದವರು ಹಾಗೂ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಮತ್ತೆ ತುಮಕೂರು ತಾಲೂಕಿನ ಹಲವೆಡೆ ಗ್ರಾಮ ಪಂಚಾಯಿತಿಯ ಸದಸ್ಯರು ರಾಜೀನಾಮೆಯನ್ನ ನೀಡಿದ್ರು. ಕೆಲವು ದಿನಗಳಿಂದ ಹಲವು ತಾಲೂಕುಗಳಲ್ಲಿ ರಾಜೀನಾಮೆ ಪರ್ವವೇ ಶುರುವಾಗ್ಬಿಟ್ಟಿದೆ. ಇದೀಗ ರಾಜಣ್ಣರ ವಜಾ ಖಂಡಿಸಿ ಸುಮಾರು 8ರಿಂದ 10,000 ಜನ ದೆಹಲಿ ಚಲೋವನ್ನ ನಡೆಸುತ್ತಿದ್ದಾರೆ ಎಂದು ಹಿಂದುಳಿದ ಸಮುದಾಯದ ಮುಖಂಡ ಧನಿಯಾ ಕುಮಾರ್ ತಿಳಿಸಿದ್ರು. ಹೌದು, ರಾಜಣ್ಣಗೆ ಮರು ಸಚಿವ ಸ್ಥಾನವನ್ನ ನೀಡುವಂತೆ ಒತ್ತಾಯಿಸಿ ಅಭಿಮಾನಿಗಳ ಕೂಗು ಅದ್ಯಾಕೋ ತಣ್ಣಗಾಗುವಂತೆ ಕಾಣ್ತಾ ಇಲ್ಲ. ದಿನದಿಂದ ದಿನಕ್ಕೆ ಇದರ ಕಾವು ಜೋರಾಗ್ತಾ ಇದ್ದು, ರಾಜಣ್ಣ ಕ್ಷೇತ್ರವಾದ ಮಧುಗಿರಿಯಿಂದ ಆರಂಭವಾದ ಈ ಕೂಗು ಈಗ ದೆಹಲಿಯ ಸೋನಿಯಾ ಗಾಂಧಿ ಮನೆ ಬಾಗಿಲ ತಟ್ಟಲು ಮುಂದಾಗಿದೆ. ರಾಜಣ್ಣ ಸಚಿವ ಸ್ಥಾನ ವಜಾ ಬಳಿಕ ಮಧುಗಿರಿ ಕ್ಷೇತ್ರದಲ್ಲಿ ಕಿಚ್ಚು ಹೆಚ್ಚಾಗಿತ್ತು. ಅಭಿಮಾನಿಗಳು ವಿಷ ಕುಡಿದು ಪೆಟ್ರೋಲ್ ಸುರ್ಕೊಂಡು ಹೈಡ್ರಾಮಾ ಸೃಷ್ಟಿಸಿದ್ರು. ಮತ್ತೊಂದೆಡೆ ತುಮಕೂರು ನಗರದ ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಭಟನಾ ರ್ಯಾಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಇನ್ನು ಇದಾದ ಬಳಿಕವೂ ಹೈಕಮಾಂಡ್ನಿಂದ ಯಾವುದೇ ಬದಲಾವಣೆ ಇಲ್ಲದ ಹಿನ್ನೆಲೆ ಈಗ ಅಭಿಮಾನಿಗಳು ಮತ್ತೊಂದು ಹೆಜ್ಜೆಯನ್ನಿಡಲು ನಿರ್ಧರಿಸಿದ್ದಾರೆ. ಅದುವೇ ರಾಜಣ್ಣ ಅಭಿಮಾನಿಗಳ ದೆಹಲಿ ಚಲೋಗೆ ಸಿದ್ಧವಾಗಿದೆ. ಈ ದೆಹಲಿ ಚಲೋ ಕುರಿತಾಗಿ ಹಿಂದುಳಿದ ಸಮುದಾಯದ ಮುಖಂಡ ಧನಿಯಾ ಕುಮಾರ್ ಮಾತನಾಡಿ, ರಾಜಣ್ಣಗೆ ಸಚಿವ ಸ್ಥಾನ ಮತ್ತೆ ವಾಪಸ್ ನೀಡಬೇಕೆಂದು ಒತ್ತಾಯಿಸಿ ನಡೆದ ಪ್ರತಿಭಟನೆಗಳ ಮುಂದುವರೆದ ಭಾಗ ಇದಾಗಿದ್ದು, ದೆಹಲಿ ಚಲೋಗೆ ಈಗಾಗಲೇ ರಾಜಣ್ಣ ಅಭಿಮಾನಿಗಳು ನಿರ್ಧರಿಸಿದ್ದಾರೆ. ಅದರಂತೆ ಜಿಲ್ಲೆ ಹಾಗೂ ರಾಜ್ಯದ ಎಲ್ಲ ಅಭಿಮಾನಿಗಳನ್ನ ಕರೆಸಿ ಸಭೆಗಳನ್ನ ಆರಂಭಿಸಿದ್ದಾರೆ. ರೈಲು ಮುಖಾಂತರ ಸಂಚಾರ ಮಾಡಿ ದೆಹಲಿಯ ಜಂತರ್ ಮಂತರ್ಗೆ ತೆರಳಿ ಅಲ್ಲಿ ತಮ್ಮ ಉಪವಾಸ ಸತ್ಯಾಗ್ರಹಕ್ಕೆ ನಿರ್ಧರಿಸಿದ್ದು, ಅದರ ಪೂರ್ವ ತಯಾರಿ ತುಮಕೂರಿನಲ್ಲಿ ಆರಂಭಗೊಂಡಿದ್ದು, ಸುಮಾರು 8ರಿಂದ 10,000 ಮಂದಿ ದೆಹಲಿ ಚಲೋದಲ್ಲಿ ಭಾಗಿಯಾಗೋ ನಿರೀಕ್ಷೆ ಇದೆ ಎಂದಿದ್ದಾರೆ. ಈಗಾಗಲೇ ಒಂದು ತಿಂಗಳಾಯಿತು ನಮ್ಮ ಕೆಎನ್ ರಾಜಣ್ಣ ಹಿಂದುಳಿದ ವರ್ಗದ ನಾಯಕರನ್ನ ಸಂಪುಟದಿಂದ ಕೈಬಿಟ್ಟಿರೋದು. ನಮಗಂತೂ ತುಮಕೂರು ಜಿಲ್ಲೆಯಲ್ಲಿ ಒಂದು ಹಿಂದುಳಿದವರಿಗೆ ಭಾಳ ಅವಮಾನ ಆಗಿದೆ. ಇದು ಅವರನ್ನು ಸಂಪುಟದಿಂದ ಕೈಬಿಟ್ಟಿರೋದು. ಅದರಿಂದ ನಾವು ಡೆಲ್ಲಿ ಚಲೋ ಕಾರ್ಯಕ್ರಮನ ಒಂದು 8ರಿಂದ 10,000 ಜನನ ಈಗಾಗಲೇ ಪೂರ್ವಭಾವಿ ಸಭೆನ ಎಲ್ಲ ಸಮಾಜದ ವರ್ಗದವ್ರನ್ನ ಕರೆದು ಸಭೆಯನ್ನು ಮಾಡಿದ್ದೀವಿ. ಮುಂದಿನ ತಿಂಗಳು ಎಲ್ಲರೂ ಕೂಡ ಈಗಾಗಲೇ ಆಧಾರ್ ಕಾರ್ಡ್ ಎಲ್ಲ ಕಳಿಸ್ತಾ ಇದ್ದಾರೆ. ಡೆಲ್ಲಿ ಚಲೋ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಜಂತರ್ ಮಂತರ್ ಏನು ರೋಡ್ ಇದೆ ಅಲ್ಲಿ ಪ್ರತಿಭಟನೆಯನ್ನು ವಿನೂತನವಾಗಿ ಏನು ಬೆಳಗ್ಗೆಯಿಂದ ಸಂಜೆ ತನಕ ಆಮೇಲೆ ಉಪವಾಸ ಕೂತ್ಕೊಳ್ಳೋಂಥದ್ದು, ಅರಬೆತ್ತಲೆ ಮೆರವಣಿಗೆ, ಪ್ರತಿಯೊಂದು ರೀತಿಯಲ್ಲೂ ಕೂಡ ನಾವು ಅಲ್ಲಿ ಒಂದು ಪ್ರತಿಭಟನೆ ಮಾಡೋದು. ಅಲ್ಲಿ ಡೆಲ್ಲಿನಲ್ಲಿ ಸೋನಿಯಾ ಗಾಂಧಿ ಮೇಡಮ್ ಮೀಟ್ ಮಾಡೋದು, ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡೋದು, ಖರ್ಗೆ ಅವ್ರನ್ನ ಮೀಟ್ ಮಾಡಿ ನಮ್ಮ ಏನು ಅಹವಾಲುಗಳಿದೆ ತಗೊಂಡೋಗಿ ಒಂದು ಅರ್ಜಿಯನ್ನು ಕೊಟ್ಟು ತಕ್ಷಣದಲ್ಲೇ ಅವ್ರನ್ನ ಕಾಂಗ್ರೆಸ್ಗೆ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಈ ಜೊತೆಯಲ್ಲಿ ಏನೋ ಒಂದು ಕಡೆ ಈಗ ನೋಡಿ 45 ವರ್ಷದಿಂದ ಕಟ್ಟಿ ಬೆಳೆಸಿದಂಥ ಕಾಂಗ್ರೆಸ್ ಜಿಲ್ಲೆಯಲ್ಲಿ ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ MP ತನಕ ಇರ್ಬೋದು, ಇವತ್ತು ರಾಜಣ್ಣವರ ಒಂದು ಆಶೀರ್ವಾದ ಇದ್ದೇ ಇದೆ. ನಾವು ಯಾವತ್ತೂ ಕೂಡ ಪಕ್ಷ ನೋಡೋರಲ್ಲ, ನಾವು ನೋಡೋದು ರಾಜಣ್ಣವರು, ನಮ್ಮ ಅಹಿಂದ ನಾಯಕರವರು. ಅವ್ರು ಯಾವತ್ತೂ ನಾವು ದೇವರ ದೇರಸ್ ಅಂತಲೇ ಇವತ್ತುವರೆಗೂ ನಾವು ಕಣ್ ತುಂಬ್ಕೊಂಬಂದಿರೋದು. ಅದರಿಂದ ಆತರಿಗೆ ಅನ್ಯಾಯ ಆಗಿರೋದು ನಾವು ಯಾವಾಗೂ ಕೂಡ ಬೇಸರ ತಂದಿದೆ. ಕೂಡಲೇ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಬೇಕು. ಜೊತೆಯಲ್ಲಿ ಈಗ ಅವ್ರೇನೋ ಹೇಳಿದ್ರು ಅನ್ನೋದನ್ನ ಅವರು ಕನ್ನಡದಾಗ ಹೇಳಿದ್ದನ್ನು ಅಲ್ಲಿಗೆ ಟ್ರಾನ್ಸ್ಲೇಷನ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಯಾರೋ ಕಿಡಿಗೇಳಿಗಳು ಅವ್ರನ್ನ ಕಿವಿ ತುಂಬಿ ಇದನ್ನೆಲ್ಲ ಕಾರಣಕರ್ತರಾಗಿದ್ದಾರೆ. ಇಂಥವೆಲ್ಲ ಈಗ ಏನಾಗಿದೆ, ಮೊನ್ನೆ ತಾನೇ ನೋಡಿದ್ವಿ. ಈಗ DK ಶಿವಕುಮಾರ್ ಅವ್ರದ್ದು ನೋಡಿದಾಗ ಒಂದು ಗೀತೆ ನಡೆದಾಗ ಅವ್ರಿಗೆ ಕ್ಷಮೆ ಯಾಚನೆ ಮಾಡ್ತಿದ್ದಂಗೆ ಸುಮ್ಮನಾಗೋದು. ಈಗ ಅದೇ ಒಬ್ಬ ಹಿಂದುಳಿದ ನಾಯಕರನ್ನ ಯಾಕೆ ನೀವು ಅದನ್ನು ಕ್ಷಮೆ ಯಾಚನೆ ಮಾಡ್ತಿಲ್ಲ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಯಾಕೆ ಇದು ಮಾಡ್ತೀರಾ? ಅದರಿಂದ ಇವನ್ನೆಲ್ಲ ಬಿಡಬೇಕು. ಈಗ ನೋಡಿ, ಮೊನ್ನೆ ಕೂಡ ಏನು DC ಬ್ಯಾಂಕ್ ಎಲೆಕ್ಷನ್ ಆಯಿತು, 14 ಕೂಡ ಕೆಎನ್ ರಾಜಣ್ಣ ಬೆಂಬಲಿತ ಗೆದ್ದವರಿಂದ ಅಲ್ಲಿಗೆ ಅರ್ಥ ಮಾಡ್ಕೊಬೇಕು. ಅವರು ವ್ಯಕ್ತಿಗತವಾಗಿ ಇಲ್ಲಿ ಮತ ಹಾಕ್ತಾರೆ ಹೊರತು ಯಾವುದೇ ಪಕ್ಷನವ್ರು ಓಟ್ ಹಾಕಲ್ಲ. ಅದರಿಂದ ರಾಜಣ್ಣವರು ಕಾಂಗ್ರೆಸ್ ಮುಖ್ಯ, ಕಾಂಗ್ರೆಸ್ಸು ರಾಜಣ್ಣವ್ರು ಮುಖ್ಯ ಅಲ್ಲ.
ರಾಜಣ್ಣವರು ಕಾಂಗ್ರೆಸ್ಸಲ್ಲಿ ಇದ್ದರೆ ಅದೊಂಥರ ಪಕ್ಷನೇ ಅದ್ರ ಇದೇ ಬೇರೆ ಇರ್ತಿದೆ. ಅದರಿಂದ ತಕ್ಷಣದಲ್ಲಿ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಇನ್ನು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂತ ಕೆಲಸವನ್ನ ಹೈಕಮಾಂಡ್ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಇತ್ತೀಚೆಗೆ ಸದನದಲ್ಲಿ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆಯನ್ನ ಹಾಡಿದ್ರು. ಇದಾದ ಬಳಿಕ ಅವರನ್ನ ಹೈಕಮಾಂಡ್ ಹೇಗೆ ಕ್ಷಮಿಸುತ್ತೋ ಹಾಗೆಯೇ ರಾಜಣ್ಣರನ್ನ ಕ್ಷಮಿಸಬೇಕಾಗಿತ್ತು. ಹೀಗಾಗಿ ರಾಜಣ್ಣ ಅಭಿಮಾನಿಗಳು ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ಗೆ ವಾಸ್ತವ ಸ್ಥಿತಿಯನ್ನ ಅರ್ಥ ಮಾಡಿಸುತ್ತೇವೆ ಎಂದಿದ್ದಾರೆ. ಒಟ್ನಲ್ಲಿ ಈಗಾಗಲೇ ರಾಜಣ್ಣ ಅಭಿಮಾನಿಗಳಿಂದ ದೆಹಲಿ ಚಲೋಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಆದ್ರೆ ಅದೇ ನಿಟ್ಟಿನಲ್ಲಿ ತುಮಕೂರಿನಲ್ಲಿ ಸಭೆಗಳು ಕೂಡ ಆರಂಭವಾಗ್ತಾ ಇವೆ. ಅಂತಿಮ ರೂಪುರೇಷೆ ಬಳಿಕ ದೆಹಲಿ ಚಲೋ ದಿನಾಂಕ ನಿಗದಿ ಮಾಡಲಿದ್ದಾರೆ. ಆದ್ರೆ ಇದಕ್ಕೂ ಮುನ್ನ ರಾಜಣ್ಣ ದೆಹಲಿಗೆ ತೆರಳಲಿದ್ದು ಹೈಕಮಾಂಡ್ ಚರ್ಚೆ ಏನಾಗಲಿದೆ ಹಾಗೂ ಅದರ ಮುಂದುವರೆದ ಬೆಳವಣಿಗೆ ಏನು ಅನ್ನೋದು ಸದ್ಯಕ್ಕೆ ಕುತೂಹಲವಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.